ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಲಾಂಗ್ ಗ್ಯಾಪ್. ಎಷ್ಟೋ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀವಿ. ಇವತ್ತು ಏನು ವ್ಲಾಗ್ ಮಾಡ್ತಾ ಇದ್ದೀವಿ ಅಂದರೆ 3 ತಿಂಗಳಿಂದ ಬಂದಿದ್ದಿಲ್ಲ ನಾವು, 3-4 ತಿಂಗಳಾಗಿದೆ ಆಲ್ಮೋಸ್ಟು. ಸೊ ಮತ್ತೆ ವೆಲ್ಕಮ್ ಬ್ಯಾಕ್ ಮಾಡ್ಕೊತಿದ್ದೀವಿ ನಮ್ಮನ್ನು ನಾವೇ ಯೂಟ್ಯೂಬ್ಗೆ. ಇಲ್ಲಿದ್ದಾರೆ ನಮ್ಮ ಮಾತೃಶ್ರೀ ಅವರು. ಹೇಗಿದ್ದೀರಾ? ಹೇಗಿದ್ದೀರಾ? ಜನಕ್ಕೆ ಏನು ಹೇಳ್ತೀರಾ? ನಮಸ್ಕಾರ ಎಲ್ರಿಗೂ. ಚೆನ್ನಾಗಿದ್ದೀನಿ. ಮೈಕ್ ತಗೊಳ್ಳಿ. ನೀವೆಲ್ಲ ಹೆಂಗಿದ್ದೀರಾ ತಗೊಳ್ಳಿ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ನೀವೆಲ್ಲ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ? 3 ತಿಂಗಳು ಎಲ್ಲೋಗಿದ್ರಿ ನೀವು? ಇವನು ಇರ್ಲಿಲ್ಲ, ನಂದು ಬಿಡಿ, ನೀವೆಲ್ಲೋಗಿದ್ರಿ? ಮನೇಲೆ ಇದ್ದೆ. ಏನು ಮಾಡ್ತಿದ್ರಿ 3 ತಿಂಗಳಿಂದ? ಏನು ಮಾಡಿದ್ರಾ? ಏನೇನು ಚೇಂಜಸ್ ಆಗಿದೆ? ಜಿಮ್ಗೆ ಹೋದೆ. ಸಣ್ಣ ಆಗಿದ್ದೀರಾ, ದಪ್ಪ ಆಗಿದ್ದೀರಾ, ಏನಾಗಿದ್ದೀರಾ ಹೇಳಿ? ಸಣ್ಣ ಆಗಿದ್ದೀನಿ. ಎಷ್ಟು ಕೆಜಿ ಸಣ್ಣ ಆಗಿದ್ದೀರಾ? ಟೋಟಲ್ 8 kg ಲಾಸ್ ಮಾಡಿದ್ದೀನಿ. ಓ ಶಾಬಾಸ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮತ್ತೆ ಇಲ್ಲಿ ನಮ್ಮ ಅಣ್ಣಾಜಿ ಅವರು ಇದ್ದಾರೆ. ಮೈಕ ಇದು 3 ತಿಂಗಳಾದ್ಮೇಲೆ ಬರ್ತಿದ್ದೀರಾ? ಜನಕ್ಕೆ ಏನು ಹೇಳ್ತೀರಾ? ಸಮಸ್ತ ಕರ್ನಾಟಕದ ಜನತೆಗೆ ನನ್ನ ಹೃತ್ಪೂರ್ವಕ ಸ್ವಾಮೀಜಿಗಳ ಆಶೀರ್ವಾದ ಮಾಡ್ತಿದ್ದಾರೆ. ಸ್ವಾಗತ. ಇಷ್ಟೋ ದಿನದ ನಂತರ ಪ್ರತತವಾಗಿ ಎದೆಯಲ್ಲಿ ಕರ್ಲನ್ನು ಇಟ್ಟುಕೊಂಡು ಶಿಕ್ಷೆಯ ಮೂಲಕ ನಾವು ನಿಮಗೆ ತಿಳಿಸುವುದೇನೆಂದರೆ, ನಾವು ಮುಂದಿನ ದಿನಗಳಲ್ಲಿ ತಪ್ಪದೆ ನಿರಂತರವಾಗಿ ನಿಮ್ಮ ಮನೋರಂಜನೆಗಾಗಿ, ನಿಮ್ಮ ಖುಷಿಗಾಗಿ ಸದಾ ನಮ್ಮ ಚಿತ್ರಗಳು, ವಿಡಿಯೋಗಳು, ಬ್ಲಾಗ್ ಜನ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಇವ್ನಪ್ಪ ಇಷ್ಟು ದಿವಸ ಹೊಟ್ಟೋಗಿದ್ದ. ಇಷ್ಟು ದಿನ ನನ್ನ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರಿ ಅಂತ ಒಂದು ಚೂರು ದಯವಿಟ್ಟು ಕಮೆಂಟ್ ಹಾಕಿ. ಇವತ್ತು ಯಾರು ಕಮೆಂಟ್ ಹಾಕ್ಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಟೈಮ್ ಇಂದ ಬರಲ್ಲ, ವ್ಲಾಗ್ಗಳಿಗೆ ಎಂಟ್ರಿ ಕೊಡಲ್ಲ. ನಾನು ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀನಿ, ಇವ್ನು ಬಂದಿಲ್ಲ ಅಂದ್ರೆ ನಮ್ಗೆ ಅಡುಗೆ ಮಾಡಿ ವ್ಲಾಗ್ ತೋರಿಸಿದ್ ಯಾರು? ಜೆನ್ಯೂನ್ ಆಗಿ ಕಮೆಂಟ್ ಹಾಕಿ. ನಿಮ್ಮ ಮನೋರಂಜನೆಗೆ ನಾನು ಸದಾ ಸಿದ್ಧನಾಗಿದ್ದೇನೆ. ನಿಮ್ ಖುಷಿನೇ ನನ್ನ ಖುಷಿ, ಎಲ್ಲರ ಖುಷಿ, ಜಗತ್ತು ಚೆನ್ನಾಗಿರ್ಲಿ ಅಂತ ಹೇಳ್ತಾ, ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ, ನಿಮ್ಮಿಂದ ನಮಗೂ ಒಳ್ಳೇದಾಗ್ಲಿ, ನಮ್ಮಿಂದ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇವತ್ತಿಂದ ಹೊಸ ವ್ಲಾಗ್ ಚಾನಲ್ ಕಂಟಿನ್ಯೂ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾ ಇದೀವಿ. ಮುಂದೆ ಏನು ಈ 3 ತಿಂಗಳುಗಳ ಕಾಲ ಬ್ರೇಕ್ ಕೊಟ್ಟಿದ್ದಾದರೂ ಏತಕ್ಕೆ ಅಂತ ನೀವು ಪ್ರಶ್ನೆ ಇರಬಹುದು. ನಿಮ್ಮ ಪ್ರಶ್ನೆಗೆ ಉತ್ತರ ನನ್ನಲ್ಲಿದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕಮೆಂಟ್ ಅಲ್ಲಿ ಹಾಕಿ. ನಾವು ಪ್ರಶ್ನೆ ಹಾಕಿ ನಾವು ಉತ್ತರ ಕೊಡ್ತೀವಿ. ಬಟ್ ಹೇಳ್ತೀನಿ ಕೇಳಿ, ಇವನು ಸ್ವಲ್ಪ ಥಿಯೇಟರ್ನ ನಾನೇ ಹೇಳ್ತೀನಿ 3 ತಿಂಗಳಿಂದ ನಾನು ಥಿಯೇಟರ್ ಆಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ. 3 ತಿಂಗಳ ಕಾಲ ರಂಗ ಕಲಾವಿದನಾಗಿ ಪ್ರಾಕ್ಟೀಸ್ ಮಾಡಲು ಇವನು ತೊಡಗಿದ್ದರಿಂದ ಅದಕ್ಕೆ ವ್ಲಾಗ್ ಬರೋದು ನಿಮಗೆ ತಡವಾಗಿತ್ತು. ಹೌದು, ಪರವಾಗಿಲ್ಲ. ಆದ್ರೂ ಆ ಸಮಯ ಬಿಡುವು ಮಾಡಿಕೊಂಡು ನಿರಂತರವಾಗಿ ಅವನು ಕೆಲವೊಂದು ಸಣ್ಣ ಶಾರ್ಟ್ಸ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇದ್ದ. ನಿಮ್ಮ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿ. ಪ್ರತಿಯೊಬ್ರು ಕೇಳ್ತಾ ಇದ್ದೀವಿ ಮುಂದೆ ಸದಾ ನಿಮ್ಮ ಮನೋರಂಜನೆಗೆ ನಾನು ನನ್ನ ಯಾರ್ಯಾರು ಮಿಸ್ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಹಾಕಿ. 3 ತಿಂಗಳಿಂದ ಎಲ್ಲ ಇದಾಗ್ತೀನಿ ಗೈಸ್. 3 ತಿಂಗಳಿಂದ ನಾನು ಆ್ಯಕ್ಟಿಂಗ್ ಸ್ಕೂಲ್ಗೆ ಸೇರ್ಕೊಂಡಿದ್ದೆ. ಅಲ್ಲಿ ಬೆಳಗ್ಗೆ 9:30 ಹೋದ್ರೆ ಬರೋದೇ ಸಂಜೆ 5:30 ಆಗಿರೋದು. ಅಂಥದ್ರಲ್ಲಿ ಆದರೂ ರೀಲ್ಸು ಅವೆಲ್ಲ ಬಿಡ್ದಿರೆ ನಿಮಗೋಸ್ಕರ ರೀಲ್ಸು ಶಾರ್ಟ್ಸು ಅಂತೆಲ್ಲ ಹಾಕ್ಕೊಂಡು ಇಲ್ಲ ಇದ್ದೀವಿ, ಎಲ್ಲೂ ಹೋಗಿಲ್ಲ ಅಂತ ತೋರಿಸ್ಕೊಂಡು ರೀಲ್ಸ್ ಎಲ್ಲ ಮಾಡಿದ್ದೀವಿ. ನಿಮಗೆ ಬೇಕಾದರೆ ನನ್ನ ಟೆಂಟ್ ಸ್ಕೂಲ್ದು ಕ್ಲಿಪ್ಪಿಂಗ್ಸ್ ಬೇಕಾದರೆ ಹಾಕ್ತೀನಿ, ಒಂದೊಂದು ಸ್ವಲ್ಪ ಹಂಗೆ ನೋಡ್ಕೊಂಡು ಬನ್ನಿ. ಶ್ರುತಿಗೆ ತಪ್ಪಿ ಆಡುವಿ, ನೀನು ಸುಳ್ಳು ಹೇಳುವಿ. ನೀವು ಏನಿದ್ದರೂ ಮನೆ ವಾರ್ತೆಯವರಷ್ಟೇ, ಅದಕ್ಕಿಂತ ಹೆಚ್ಚೇನಲ್ಲ. ನಿಮಗ್ ಸಾಲ ಇಡ್ಸಲ್ಲ ಅಂದ್ರೆ ಯಾರು ಎಂಡನ ಮಾಡಲ್ಲ ಅನ್ಕೊಂಡಿದ್ದೀರಾ? ನಮ್ಮ ಜನರ ಬಿಲ್ಡಪ್ ಸ್ಟೋರಿ ನೋಡಕ್ಕೆ ಬನ್ನಿ. ನಮಸ್ಕಾರ ಬೆಂಗಳೂರು, ಹೇಳ್ರಿ ಎಲ್ರು ನಮಸ್ಕಾರ ಕರುನಾಡು. ಬನ್ನಿ, ಆ ಕಡೆ ಹೋಗೋರು ಈ ಕಡೆ ಬರೋರು ಮೊಬೈಲ್ ನಡ್ಕೊಂಡು ಒಳ್ಳೆ ಕಿಲೋರು ಒಂದ್ 15 ನಿಮಿಷ ನಮ್ ಕಡೆ ಬನ್ನಿ ಸರ್. ಇವತ್ತು ನಾವು ಸಿವಿಕ್ ಸೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ.
ನಾನು ಯಾವ ಕಡೆಯಿಂದ ಅಣ್ಣನ ತರ ಕಾಣಿಸ್ತಾ ಇದ್ದೀನಿ? ನಮ್ಮ ಅಮ್ಮ ಇದ್ದಂಗಿದ್ದ. ಇದ್ರಲ್ಲಿ ಹೊಸ ಆಸ್ಪತ್ರೆ, 100 ಸ್ಕೂಲ್ ಕಟ್ಬೋದು. ಮೂರು ತಿಂಗಳ ನಂತರ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀನಿ, ಒಂದು ಡ್ರಾಮಾ ಮಾಡಿದ್ದೀನಿ, ಒಂದು ಬೀದಿ ನಾಟಕ ಮಾಡಿದ್ದೀನಿ. ಇವೆಲ್ಲ ಮಾಡಿಕೊಂಡು ಇಷ್ಟೊಂದು ಬ್ಯುಸಿಯಾಗಿದ್ದೆ. ಇವಾಗ ಮುಗೀತು ಕ್ಲಾಸು. ಸೊ ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬೇರೆಯವ್ರ ಥರ ಶೋಕಿ ತೋರಿಸ್ಕೊಂಡೆಲ್ಲ ವ್ಲಾಗ್ ಮಾಡಲ್ಲ. ನಾವು ಅದು ತೊಗೊಂಡ್ವಿ ಇದು ಮಾಡ್ತಾಯಿದ್ದೀವಿ ಅಂತ. ನಾವು ಯಾವತ್ತಿದ್ರೂ ನಿಮ್ಮ ಮನೋರಂಜನೆಗಾಗಿ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಅಣ್ಣಾಜಿಯವರು ಕುಕ್ ಮಾಡ್ತಾರೆ ಅವಾಗವಾಗ ಬಂದು, ನಮ್ಮಮ್ಮ ಅವರು ಅವಾಗವಾಗ ಬಂದು ಕಾಮಿಡಿ ಮಾಡ್ತಾರೆ, ತಿಂತಾರೆ. ಓಕೆ, ತಿಂತಾರೆ. ನಾನು ಇವ್ರು ಮಾಡೋದನ್ನ ತೋರಿಸಿ ತಿಂತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸಿ ಯು ಗೈಸ್ ಇನ್ ಅವರ್ ನ್ಯೂ ವರ್ಷನ್ 2.0 ವ್ಲಾಗ್ಸ್. ಬಾಯ್. ಏನೋ ಧನ್ಯವಾದ. ಈ ಕೊರಿಯನ್ ಬೊಂಬೆಗಳು ಹಿಂಗಂತ ಇರುತ್ತಲ್ಲ. ಧನ್ಯವಾದಗಳು. ನಿಮ್ಮ ಭೇಟಿ ಮತ್ತೊಮ್ಮೆ ನಾಳಿನ ಬ್ಲಾಗ್ಗಳಲ್ಲಿ, ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ನಾವು ನಿಮ್ಮ ಭೇಟಿಯನ್ನ ಮುಂದುವರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ, ಶುಭ ದಿನ. ಭುವನೇಶ್ವರ. ಹ್ಞೂ ಗೈಸ್, ನಾನು 3 ತಿಂಗಳಲ್ಲಿ ಏನಾಗಿದೆ ಅಂದರೆ ನಂದೇ ಮೇಜರ್ ಬಾಡಿ ಲಾಸ್ ಆಗೋಗಿದೆ ಗೈಸ್. ನೋಡಿ ಗೈಸ್, 10 kg ಲಾಸ್ ಮಾಡಿದ್ದೀನಿ ನಾನು. ನಮ್ಮ ಅಣ್ಣನ ಖುಷಿ ಆಗೋದು. ಫುಲ್ ಸ್ಲಿಮ್ ಆಗಿದೆ. ನಾನು ಇನ್ನೊಂದು 10 kg ಇಳಿಸು ಅಂತ ಹೇಳ್ತಾ ಇದ್ದೀನಿ. ಒಂದು 10 kg ಇಲ್ಲಿ ಬಿಟ್ರೆ ಪೇಷಂಟ್ ಆದಂಗಿರೋ ಟಿ ಬಿ ಬಂದ್ಬಿಡ್ತು ಅಂತಾರೆ ಆಮೇಲೆ. ಬೇಡ. ಹಾಂ, ಹೇಳಿ ಅಣ್ಣ. ಭುವನೇಶ್ವರ ಶಿವ ಭುವನೇಶ್ವರ. ಶೂಟ್ ಸ್ಟಾರ್ಟ್ ಆಯ್ತು. ಹಾಂ, ಬಾಯ್ ಹೇಳಮ್ಮ. ಬಾಯ್ ಎಲ್ಲರಿಗೂ. ಕ್ಲಿಪ್ಸ್ ನೋಡಿ ಗೈಸ್. ಬಾಯ್ ಬಾಯ್.